ಎಲ್ಲರಿಗೂ ನಮಸ್ಕಾರ. ವಿಧಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 19ನೇ AIBE ಎಕ್ಸಾಮ್ನ ನೋಟಿಫಿಕೇಶನ್ ಬಂದಿರುವುದರಿಂದ ಅದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಲು ಮಾಡಿರುವಂತಹ ವಿಡಿಯೋ ಇದಾಗಿದ್ದು, ಇನ್ನೂ ಯಾರಾದರೂ ವಿಧಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋಣ. 19ನೇ AIBE ಎಕ್ಸಾಮ್ನನ್ನು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ನಡೆಸಲು ದಿನಾಂಕವನ್ನು ನಿಶ್ಚಯಗೊಳಿಸಿದೆ. ಇದು 3/9/2024 ನೋಟಿಫಿಕೇಶನ್ ನೀಡಿದ್ದು, ಅದರಲ್ಲಿ ಎಕ್ಸಾಮ್ನಲ್ಲಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಕಾದಂತಹ ದಿನಾಂಕ, ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ, ಯಾವುದಾದರೂ ಸಂದರ್ಭದಲ್ಲಿ ಅರ್ಜಿಯನ್ನು ಸಲ್ಲಿಸುವ ಸಮಯದಲ್ಲಿ ತಾಂತ್ರಿಕ ದೋಷ ಅಥವಾ ದೋಷಗಳು ಉಂಟಾದಲ್ಲಿ ಅವುಗಳನ್ನು ಸರಿಪಡಿಸಿಕೊಳ್ಳಲು ದಿನಾಂಕ, ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡುವಂತಹ ದಿನಾಂಕ ಮತ್ತು ಪರೀಕ್ಷೆಯ ದಿನಾಂಕವನ್ನು ಕೂಡ ತಿಳಿಸಲಾಗಿದೆ. ಈ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. 19ನೇ AIBE ಎಕ್ಸಾಮ್ನ ಆನ್ಲೈನ್ ಅರ್ಜಿಗಳು ಸೆಪ್ಟೆಂಬರ್ 3, 2024 ಪ್ರಾರಂಭವಾಗುತ್ತವೆ. ಇವುಗಳು 25 ಅಕ್ಟೋಬರ್ 2024 ಇರುತ್ತದೆ. ಅಕಸ್ಮಾತಾಗಿ ಯಾವುದಾದರೂ ಸಂದರ್ಭದಲ್ಲಿ ದೋಷಗಳು ಉಂಟಾದಲ್ಲಿ ಅವುಗಳನ್ನು ಸರಿಪಡಿಸಿಕೊಳ್ಳಲು 28 ಅಕ್ಟೋಬರ್ 2024 ಸಮಯಾವಕಾಶ ಇರುತ್ತದೆ ಮತ್ತು ನವೆಂಬರ್ 18ಕ್ಕೆ ಅಡ್ಮಿಟ್ ಕಾರ್ಡನ್ನು ಅಂತರ್ಜಾಲ ತಾಣದಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ನವೆಂಬರ್ 24ಕ್ಕೆ 19ನೇ AIBE ಎಕ್ಸಾಮ್ನ ಡೇಟನ್ನು ಈಗಾಗಲೇ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ನಿಶ್ಚಯ ಮಾಡಿ ನೋಟಿಫಿಕೇಶನ್ನ ಹೊರಡಿಸಿದ್ದು ಇದಾಗಿರುತ್ತದೆ. ಇದಕ್ಕೆ ಈಗಾಗಲೇ ಯಾರು ಕೊನೆಯ ವರ್ಷದಲ್ಲಿ LLB ವಿದ್ಯಾಭ್ಯಾಸವನ್ನು ಮಾಡುತ್ತಿರುವಂತಹ 3 ವರ್ಷದ 5 ವರ್ಷದ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಯಾರಾದರೂ ಈ ಒಂದು AIBE ಎಕ್ಸಾಮನ್ನು ಫೇಲ್ ಆದಂಥವರು ಕೂಡ ಮರಳಿ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಇದಕ್ಕೆ ನಾವು ನಿರ್ದಿಷ್ಟವಾದಂತಹ ಸಿಲಾಬಸ್ಸನ್ನು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾನೇ ನೀಡಿರುತ್ತೆ. ಆ ಒಂದು ಸಿಲಾಬಸ್ನ ತಕ್ಕಂತೆ ನಾವು ತಯಾರಿಯನ್ನು ಮಾಡಿಕೊಳ್ಳೋದು ಅವಶ್ಯಕವಾಗಿರುತ್ತದೆ. ಆ ಒಂದು ಸಿಲಾಬಸ್ ಈ ರೀತಿಯಾಗಿರುತ್ತದೆ. ಈ ರೀತಿಯಾದಂತಹ ಸಿಲಾಬಸ್ಸನ್ನು ನಾವು ಇನ್ನು ಮುಂದೆ ವಿಧಿ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಹಳೆಯ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಇಲ್ಲಿ ತಿಳಿಸಿದಂತಹ ಸಿಲಾಬಸ್ಗಳ ಅನ್ವಯವಾಗಿ ನಾವು ಚರ್ಚೆಯನ್ನು ಮಾಡ್ತೀವಿ. ಈ ರೀತಿಯಾದಂತಹ ಕಾನೂನಿಗೆ ಸಂಬಂಧಿಸಿದ ಮಾಹಿತಿಗಳಿಗಾಗಿ ವಿಧಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಈ ಒಂದು ವಿಡಿಯೋ ಯಾರಿಗೆ ಅವಶ್ಯಕತೆ ಐತಿ, ಯಾರು ಈಗ LLBಯನ್ನು ಮುಗಿಸಿದಾರಲ್ಲ ಅವರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದ.